ಆಲ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ನಲ್ವ, ಅದು ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರೆಡಿಯಾಗಿದ್ದೀನಿ. ಸನ್ನಿಗೂ ನಾನು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೀನಿ ರೆಡಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಇವಾಗ ಆಟೋ ಬರ್ತಾನೇನು ರೆಡಿಯಾಗಿ ಕುಂತ್ಕೊಂಡಿದ್ದಾನೆ. ಆ್ಯಂಡ್ ಬ್ಯಾಗು ಕೂಡ ರೆಡಿಯಾಗಿದೆ. ಹೊರಡಬೇಕು ನಾವು. ನಮ್ಮ ಸನ್ನಿನ ಕರ್ಕೊಂಡು ನಿದ್ದೆ ಮಾಡಿ ಎದ್ದಿದೆ ಗುಂಡಣ್ಣ. ಆ್ಯಂಡ್ ಮತ್ತು ನಾನು ಊರಲ್ಲಿ ಯಾವ ಥರ ಫಂಕ್ಷನ್ಸ್ ಆಗುತ್ತೆ ಅಂಥೇಳಿ ಈ ಲಾಗಲ್ಲಿ ಆಲ್ಮೋಸ್ಟ್ ಅಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನು ಪಪ್ಪ? ಓ ಮೈ ಗಾಡ್, ಆಟೋಕ್ಕೋಸ್ಕರ ವೇಟಿಂಗು. ನಮ್ಮದು ಕಾರ್ ಕೆಟ್ಟೋಗಿದೆ. ಸನ್ನಿ ಮತ್ತು ಬಿದ್ದಿಗೆ ಸಣ್ಣ ಸೊಕಸು. ಇವತ್ತು ನಮ್ಮೂರಲ್ಲಿ ಫಂಕ್ಷನ್ ಇದೆ. ಫಂಕ್ಷನ್ಗೆ ಗಂಗಾವತಿ ಪ್ರಾಣೇಶ್ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಆದರೆ ವಿಡಿಯೋ ಮಾಡಾಕ್ತೀನಿ ಆಯಿತಾ. ಸನ್ನಿ ನೋಡಂಗೆ ವಿಡಿಯೋ ನೋಡ್ಕೊಂಡು ಒಗ್ಗಲ್ ಮಾಡಕತ್ತಾನ. ನನಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಅಂತ, ಯಾಕಂದರೆ ಸ್ವಲ್ಪ ಈ ಕಡೆ ಮಳೆ ಜಾಸ್ತಿ ಆಗಿದೆ. ಅವತ್ತು ನೆಕ್ಸ್ಟ್ ಡೇ ಊರಿಗೆ ಬರ್ತೀವಲ್ಲ, ಅವತ್ತು ಮಾಡ್ಕೊಂಡೆ ಕಳಿಸ್ತೀನಿ ಆಯ್ತಾ. ಇವತ್ತು ರಾತ್ರಿ ಮಾಡೋಣ. ಅಲ್ಲಿ ಊರಿಗೆ ಹೋಗಿರ್ತೀವಲ್ಲ, ಅಲ್ಲಿ ರಾತ್ರಿ ಮಾಡೋಣ ಆಯ್ತಾ. ಇವಾಗ ಕಾರ್ ಬಂದ, ಇವಾಗ ಆಟೋ ಬರುತ್ತಲ್ಲ, ಹೆಂಗ್ ಮಾಡ್ತಿದ್ದೆ ಹೇಳು ಸನಿ. ನೋಡಿಲಿ, ಆಟೋ ಬಂತು ಸನ್ನಿ. ಡಾಗಿ ನೋಡಿ, ಬಂತು. ಊರಿಗೆ ಬಂದ್ವಿ. ಬರ್ತಾನೆ ತುಂಬ ಆಗ್ತಿತ್ತು ಆಯಿತಾ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನಾನು ತಿಂದೆ. ಸನ್ನಿ ಬರ್ಕೊತ ಕುಂತಿದ್ದೆ. ಸಾಯಂಕಾಲ ಎಲ್ಲ ರೆಡಿ ಆಗಬೇಕಾಗಿತ್ತು. ಸಾಯಂಕಾಲನೇ ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗಾಗಿ ಫುಲ್ ರೆಡಿಯಾಗಿ ಫಂಕ್ಷನ್ ಕಡೆ ಹೊರಟಿದ್ವಿ ನೋಡಿ. ಆದಿ 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 ಇರ್ಲಿ ಬಿಡು, ಬೇಡ. ನಮ್ಮ ನನ್ನ ನೋಡು. ನಿಮಗೆ ನಾನು ವಿಡಿಯೋ ಮಾತ್ರ ತೋರಿಸಿ ಏನಕ್ಕೆ ಫಂಕ್ಷನ್ ನಡೆದಿದೆ ಅಂದರೆ ಅರ್ಥ ಆಗಲ್ವಲ್ವ. ನಮ್ಮ ಊರಲ್ಲಿ 21ನೇ ಪುಣ್ಯಸ್ಮರಣೆ ಅಂದರೆ ನಮ್ಮ ಗುರುಗಳು ಆಯ್ಕೆ ಆಗಿ ಆ್ಯಂಡ್ ಪಟ್ಟಕ್ಕೇರಿ ಅಂದರೆ ಹೊಸ ಗುರುಗಳು ಪಟ್ಟಕ್ಕೇರಿ 21ನೇ ವರ್ಷದ ಫಂಕ್ಷನ್ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಪಂಚ ಜಗದ್ಗುರುಗಳು ಕೂಡ ಕರೆಸಿದ್ರು. ಇನ್ನೂ ಅನೇಕ
ಕಲಾವಿದರನ್ನ ಕರೆಸಿದ್ರು ನೋಡಿ. ಗಂಗಾವತಿ ಪ್ರಾಣೇಶ್ವರ ಆಗಿರ್ಬೋದು, ಬಿಗ್ ಬಾಸ್ ಹನುಮಂತನ ಆಗಿರ್ಬೋದು, ತುಂಬ ಜನನ ಏನಂತಂದರೆ ವೇದಿಕೆಗೆ ಮನೋರಂಜನೆಗಾಗಿ ಕರೆಸಿದ್ರು. ಅನೇಕ ಸಿಂಗರ್ಸ್ಗಳನ್ನಾಗಿರ್ಬೋದು. ತುಂಬ ಚೆನ್ನಾಗಿತ್ತು ಫಂಕ್ಷನು. ಇದು ಒಂದು 21 ದಿನ ಕೂಡ ನಡೀತಾ ಇತ್ತು. ಡೈಲಿ ರಾತ್ರಿ ಒಂದು ಗುರುಗಳಿಂದ ಏನಪ್ಪ ಅಂದರೆ ಬೋಧನೆಯನ್ನು ಮಾಡ್ತಾಯಿದ್ರು. ಬಟ್ ಲಾಸ್ಟ್ನೇ ದಿನ ಏನಪ್ಪ ಅಂದರೆ ತೇರು, ಫಂಕ್ಷನ್ಸು, ಜಗದ್ಗುರುಗಳ ದರ್ಶನ, ಕುಂಭಮೇಳ ಎಲ್ಲನೂ ಜರುಗ್ತಾಯಿದ್ವು. ಆ್ಯಂಡ್ ಇದು ರಾತ್ರಿ ಫಂಕ್ಷನ್ ಆಗಿತ್ತು. ಸುಮ್ಮನೆ ನಾನು ಹಾಡಿಷ್ಟು ಕ್ಲಿಪ್ಸ್ನ ತೆಕ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ಅಂದರೆ ಇದು ಗುರುವಾರ ದಿನ ಪಂಚ ಜಗದ್ಗುರುಗಳದ್ದು ಬರ್ತಾ ಇದ್ರಲ್ವ ಜಗದ್ಗುರುಗಳು. ಹಂಗಾಗಿ ನಮ್ಮೂರಲ್ಲಿ ತುಂಬ ಅಂದರೆ ತುಂಬಾ ಅವ್ರನ್ನ ವೈಭವದಿಂದ ಕರೆಸ್ಕೊತಾ ಇದ್ರು. ಡೊಳ್ಳು ಕುಣಿತ ಆಗಿರ್ಬೋದು, ಆ್ಯಂಡ್ ಈ ಥರ ಗೊಂಬೆಗಳು ಬಂದಿರೋದಾಗಿರ್ಬೋದು, ಆ್ಯಂಡ್ ಕುಂಭಮೇಳ, ಕುಂಭ ಹೊರೋದ್ರ ಮೂಲಕ, ಕಳಸ ಇಡೋದ್ರ ಮೂಲಕ ಅಡ್ಡ ಪಲ್ಲಕ್ಕಿ ಸೇವೆ ಇತ್ತು. ಅಡ್ಡ ಪಲ್ಲಕ್ಕಿ ಸೇವೆ ಅಂದರೆ ಈ ಥರ ಪಲ್ಲಕ್ಕಿಗಳಲ್ಲಿ ಗುರುಗಳನ್ನು ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೋಂಥದ್ದು ನೋಡ್ತಿರ್ಬೋದು ನೀವು. ಡೊಳ್ಳು ಮೇಳ ಎಲ್ಲ ತುಂಬ ಚೆನ್ನಾಗಿ ಕಣ್ಣು ತುಂಬ್ಕೋಬೋದು. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ 5 ಜನ ಪಂಚಭೂತ ಗುರುಗಳನ್ನ ನೀವು ಜಗದ್ಗುರುಗಳನ್ನ ಇಲ್ಲೇ ದರ್ಶನ ಮಾಡ್ದಂಗೆ ಆಗುತ್ತೆ. ತುಂಬ ಅಂದರೆ ತುಂಬಾ ನಮ್ಮೂರು ಅವತ್ತ ಹಬ್ಬದಿಂದ ಕೂಡಿತ್ತಂತಲೇ ಹೇಳ್ಬೋದು ನೋಡಿ. ಎಲ್ಲರೂ ಎಷ್ಟು ಚೆನ್ನಾಗಿ ಒಂದು ಊರಲ್ಲಿ ಇಷ್ಟು ಜನ, ಅದು ಒಂದು ಚಿಕ್ಕ ಊರಲ್ಲಿ ಇಷ್ಟೊಂದು ಜನ, ಇಷ್ಟೊಂದು ಸಂಭ್ರಮ ಅಂತಂದರೆ ಯಾರಿಗೂ ನಂಬೋಕ್ಕಾಗಲ್ಲ ನೋಡಿ. ತುಂಬ ಅಂದರೆ ತುಂಬಾ ಕಾರ್ಯಕ್ರಮಗಳಿದ್ದವು. ತುಂಬಾ ಅಂದರೆ ಅದರಲ್ಲೂ ಬೇರೆ ಪಂಚಭೂತ ಜಗದ್ಗುರುಗಳು ಬರ್ತಾರಂದರೆ ಇಡೀ ಸುತ್ತಮುತ್ತ ಹಳ್ಳಿಗಳು ಆ್ಯಂಡು ಎಲ್ಲೆಲ್ಲಿ ಪಕ್ಕದಲ್ಲಿಗಳು ಯಾವ ಹಳ್ಳಿಗಳಲ್ಲೆಲ್ಲ ಕಿವಿ ಬೀಳುತ್ತಲ್ವ, ಎಲ್ಲ ಹಳ್ಳಿಗಳಿಂದನೂ ಜನಗಳು ಬಂದಿದ್ದರು. ನೋಡ್ತಿರ್ಬೋದು ನೀವು. ಗುರುಗಳ ದರ್ಶನ ಬೇಕಾದರೆ ಎಲ್ಲೂ ವಿಡಿಯೋ ಜಗದ್ಗುರುಗಳ ಅಡ್ಡ ನೋಡಿ. ನಾನಿಲ್ಲಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿನ ಯಾವ ಥರ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಜಗದ್ಗುರುಗಳು ಏನಪ್ಪ ಅಂತಂದರೆ ಮೆರವಣಿಗೆ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಎಲ್ಲ ರೀತಿ ತಯಾರಿನ ಮಾಡಿ ಇಟ್ಕೊಂಡಿದ್ರು ಆಯಿತಾ. ನಾನು ಒಂದು ವಿಡಿಯೋನ ಮಾಡಬೇಕು, ನಿಮಗೆಲ್ಲನೂ ನಾನು ತೋರಿಸ್ಬೇಕಂತಲೇ ನಾನು ವಿಡಿಯೋಸ್ನ ಮಾಡ್ಕೊಳ್ಳಿಕ್ಕಂತೇಳಿ ಮಠಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡಿ. ನಾವು ಕೂಡ ಆ ಫಂಕ್ಷನಲ್ಲಿ ಭಾಗವಹಿಸಿದ್ವಿ. ನಾವು ಕೂಡ ಕುಂಭ ಮತ್ತು ಕಳಸನ ಹಿಡ್ದಿದ್ವಿ ನಮ್ಮ ಮನೆ ಕಡೆಯಿಂದನೂ ಕೂಡ. ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಜನ ಎಲ್ಲ ಅಂದರೆ ಈ ಥರ ಕುಂಭನ ತೊಗೊಂಡು ಹೋಗ್ತಿದ್ರು. ಆ್ಯಂಡು ಚೆನ್ನಾಗಿ ಸೀರೆ ಉಟ್ಕೊಂಡು ಹೆಣ್ಮಕ್ಳು ಲಕ್ಷಣವಾಗಿ ಈ ಥರ ಅಲಂಕಾರ ಮಾಡಿಕೊಂಡು ಏನಪ್ಪ ಅಂದರೆ ಪಂಚ ಜಗದ್ಗುರುಗಳನ್ನ ಆಗಮನ ವೆಲ್ಕಮ್ ಮಾಡ್ಕೊತಾ ಇದ್ರು ನೋಡಿ. ಎಲ್ಲರೂ ಈ ಥರ ಮಠಕ್ಕೆ ಹೋಗಿ ಅಲ್ಲಿಂದನೇ ಕುಂಭನ ತಗೊಂಡು ನಮ್ಮೂರಲ್ಲಿ ಒಂದು ಕ್ರಾಸ್ ಅಂತ ಇದೆ, ಅಲ್ಲಿಂದ ಜಗದ್ಗುರುಗಳನ್ನ ವೆಲ್ಕಮ್ ಮಾಡಿಕೊಂಡು ಕರ್ಕೊಂಡು ಬರುವಂಥದ್ದು. ಅದನ್ನೆಲ್ಲ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಎಲ್ಲನೂ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಎಲ್ಲನೂ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತಂತಲೇ ಹೇಳ್ಬೋದು. ಈ ಥರ ನಮ್ಮೂರಲ್ಲೇ ಈ ಥರ ಒಂದು ದೊಡ್ಡ ಫಂಕ್ಷನ್ ಜರುಗ್ತಿದೆ, ಒಂದು ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ಊರು ಜನಕ್ಕೆ ಒಂದು ಖುಷಿ ಅಲ್ವಾ. ಅದ್ರಾಗಂತೂ ಹಳ್ಳಿ ಜನಕ್ಕೆ ಹೇಳ್ಬೇಕಾ, ಸಡಗರದಿಂದ ತುಂಬ ಅಂದರೆ ತುಂಬ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಂತಲೇ ಹೇಳ್ಬೋದು. ನಾವು ಕೂಡ ತುಂಬ ಬೇಗನೆ ಹೋಗಿ ಆ್ಯಂಡ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ನಮ್ಮ ಹಿರಿಯರಂತರೂ 28 ದಿನಗಳ ಕಾಲ ಓಡಾಡ್ತಾನೇ ಇದ್ದರು. ನೋಡೋಕ್ಕೂ ಒಂಥರ ತುಂಬ ಖುಷಿ ನೋಡಿ. ಕುಂಭಮೇಳ ಹೋಗ್ತಾ ಇದೆ ಪಂಚ ಜಗದ್ಗುರುಗಳನ್ನ ವೆಲ್ಕಮ್ ಮಾಡೋಕ್ಕೆ. ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ನೋಡ್ತಿರ್ಬೋದು ಈ ಥರ ಡೊಳ್ಳು ಕುಣಿತ ಆಗಿರ್ಬೋದು, ಆ್ಯಂಡು ಈ ಥರ ನಾನಾ ರೀತಿ ಗೊಂಬೆಗಳದ್ದು ಎಲ್ಲರಿಗೂ ಒಂದು ಅಟ್ರ್ಯಾಕ್ಟ್ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಇದು ಮಾಡ್ಕೊಂಡಿದ್ರು, ಅರೇಂಜ್ ಮಾಡ್ಕೊಂಡಿದ್ರು. 28 ದಿನಗಳಿಂದನೂ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಒಂಥರ ಮನುಷ್ಯನಿಗೆ ಏನಪ್ಪ ಅಂದರೆ
ಹೊಲ ಮನೆ ಆ ಥರ ಅಂದ್ಕೊಂಡು ಜೀವನ ಮಾಡೋದು ನಮ್ಮ ಮತ್ತೆ ಆಫೀಸು ಅಂಥವ್ರಿಗೆ ಒಂದು ರೆಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಜನಗಳು ಕಾಲಿಗೆ ಕಟ್ಟಿಗೆ ಕಟ್ಕೊಂಡು ಕೂಡ ಓಡಾಡ್ತಾ ಇದ್ದರು. ಅದ್ರದ್ದು ಅಷ್ಟೊಂದು ನನಗೆ ಮಾಹಿತಿ ಗೊತ್ತಿಲ್ಲ. ಆ್ಯಂಡ್ ಅವರು ಕೂಡ ತುಂಬಾ ಚೆನ್ನಾಗಿ ಏನಪ್ಪ ಅಂತಂದರೆ ಪ್ರದರ್ಶನ ಮಾಡ್ತಾಯಿದ್ರು. ನೋಡ್ತಿರ್ಬೋದು ಇಲ್ಲಿ ಸನ್ನಿ ಕೂಡ ಫೋಟೋಸ್ ತೆಕ್ಕೊತಾ ಇದ್ದ. ಆಂಜನೇಯನ ವೇಷ ಆಗಿರ್ಬೋದು ಆ್ಯಂಡ್ ಯಾವ್ಯಾವೋ ನಾನಾ ಥರ ವೇಷಗಳ ಧರಿಸಿ ಬಂದಿದ್ದರು. ನಮ್ಮ ಸನ್ನಿ ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ದ ನೋಡಿ ಇದನ್ನೆಲ್ಲ ನೋಡಿ. ಅವನಿಗೆ ಹೊಸದು, ಮಕ್ಕಳಿಗೂ ಕೂಡ ಈ ಥರ ಎಲ್ಲ ಕಾರ್ಯಕ್ರಮ ನಮ್ಮ ಸಂಸ್ಕೃತಿದು ಎಲ್ಲನೂ ಗೊತ್ತು ಮಾಡಬೇಕು ಆ್ಯಂಡ್ ಅವಕ್ಕೂ ಇನ್ಫಾರ್ಮೇಷನ್ ಇರಬೇಕು ನೋಡಿ. ಇಲ್ಲಾಂದರೆ ಮಕ್ಕಳಿಗೆ ಏನಪ್ಪ ಅಂದರೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿದ ಇನ್ಫಾರ್ಮೇಷನ್ ಏನು ಗೊತ್ತಾಗಲ್ಲ. ಈ ಥರ ಅವಾಗವಾಗ ಕಾರ್ಯಕ್ರಮಗಳು ನಡೆದ್ರೆ ನಾವು ಮಕ್ಕಳಿಗೆ ತೋರಿಸ್ಕೊತಿದ್ರೆ ಗೊತ್ತಾಗುತ್ತೆ. ಅವನು ಮೋಸ್ಟ್ಲಿ ಆ ದಿನ ಫುಲ್ ಅಳ್ತಾ ಇದ್ದ. ಬಟ್ ಅಲ್ಲಿ ಕರ್ಕೊಂಡು ಹೋದ ತಕ್ಷಣವೇ ಅವನು ಫುಲ್ಲು ಖುಷಿಯಾಗಿ ಎಲ್ಲನೂ ನೋಡ್ತಾ ಇದ್ದ, ಫೋಟೋಸ್ ತಗೊಂಡ. ತುಂಬ ಅಂದರೆ ತುಂಬಾ ರಶ್ ಇತ್ತು ಆ್ಯಂಡ್ ಜನಗಳದ್ದು ಧ್ವನಿ ತುಂಬಾ ಕೇಳಿಸ್ತಾ ಇತ್ತು. ಹಂಗಾಗಿ ನಾನು ನಾವು ಕೂಡ ನಮ್ಮ ಫ್ಯಾಮ್ಲಿಯಿಂದ ಕುಂಭ ಹೊತ್ತು ಜಗದ್ಗುರುಗಳ ದರ್ಶನಕ್ಕಾಗಿ ಕಾಯ್ತಾ ಇದ್ವಿ ನೋಡಿ. ಏನಪ್ಪ ಅಂತಂದರೆ ನಾನು ಅದ್ದದ್ಲಿಂದ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಬರ್ತಾ ಇದ್ದರು ಕ್ರಾಸ್ಲಿಂದ ಕುಂಭಮೇಳ ಬರ್ತಾ ಇತ್ತು. ನಾವು ಕೂಡ ಅಲ್ಲೇ ವೇಟ್ ಮಾಡ್ತಾ ಇದ್ವಿ, ಕಳಸ ಹಿಡ್ಕೊಂಡು ಕುಂಭ ಹಿಡ್ಕೊಂಡು. ನಮ್ಮ ಫ್ಯಾಮ್ಲಿಲಿಂದನೂ ನಾವು ಕುಂಭ ಆ್ಯಂಡ್ ಕಳಸ ಎಲ್ಲನೂ ಹೊರ್ತಿದ್ವಿ. ಏನಪ್ಪ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನೋಡಿ. ಈ ಥರ ಊರಲ್ಲಿ ಡೈಲಿ ಅವರವರು ಡೈಲಿ ರೊಟೀನ್ ಇರುತ್ತಂತಲೇ ಹೇಳ್ಬೋದು. ಅದರಲ್ಲಿ ಒಂದಿನ ಅಥವಾ ಈ ಥರ ಮಾಡಿದಾಗ ಜನಗಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಅದರಲ್ಲಿ ನಮ್ಮೂರಲ್ಲಿ 21 ದಿನದ ಕಾರ್ಯಕ್ರಮ ಅಂದರೆ ಅಷ್ಟು ಸುಲಭದ ಮಾತಲ್ಲ. 21 ದಿನವೂ ಸುಮ್ಮನೆ ಕಾರ್ಯಕ್ರಮ ಮಾಡಿಲ್ಲ. ಒಂದೊಂದು ದಿನವೂ ಒಬ್ಬೊಬ್ಬರದ್ದು ಮಾಹಿತಿನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೈನಿಕರನ್ನ ಕರೆಸಿ ಅಭಿನಂದನೆ ಸಲ್ಲಿಸಿದಾಗಿರ್ಬೋದು ಆ್ಯಂಡ್ ವೈದ್ಯಕೀಯರನ್ನು ಕರೆಸಿ ಅವರಿಗೂ ಕೂಡ ಅಭಿಮಾನ ಸಲ್ಲಿಸೋದಾಗಿರ್ಬೋದು ಆ್ಯಂಡ್ ನೃತ್ಯಕ್ಕಾಗಿರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿ ಏನೇನಿದೆ ಅಲ್ವಾ, ಮತ್ತು ನಮ್ಮ ಸಂಸ್ಕೃತಿನ ಅಭಿನಂದನೆ ಸಲ್ಲಿಸಿರೋರಾಗಿರ್ಬೋದು. ಈ ಥರ ನಾನಾ ರೀತಿಯಾಗಿ ಒಂದೊಂದು ದಿನವೂ ಒಂದೊಂದು ಫಂಕ್ಷನ್ನ ಹಮ್ಮಿಕೊಂಡಿದ್ರು. ನಾವು ನೋಡ್ತಿರ್ಬೋದು ಕುಂಭನ ಹೊತ್ತು ಹೊರಟಿದ್ವಿ. ನಮ್ಮ ಮನೇಲಿ ನಮ್ಮ ಸಿಸ್ಟ್ರ್ ಕುಂಭ ಹಿಡ್ದಿದ್ರು, ನಮ್ಮ ಆಂಟಿ ಕಳಸ ಹಿಡ್ದಿದ್ರು. ಆ್ಯಂಡ್ ನಾವೇನಪ್ಪ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊತ, ಅಂದರೆ ಜಾಸ್ತಿ ದೂರ ಆಗುತ್ತಲ್ವ, ಸ್ವಲ್ಪ ನಾವು ಶೇರಿಂಗ್ ಮಾಡ್ತಾ ಹೊರಟಿದ್ವಿ. ಇನ್ನಿಲ್ಲಿ ನಮ್ಮೂರದಲ್ಲಿ ಇಷ್ಟೊಂದು ಫಂಕ್ಷನ್ ಆಗುತ್ತೆ ಅಂದಾಗ ಹೇಳ್ಬೇಕಾ, ನ್ಯೂಸಲ್ಲಿ ಆ್ಯಂಡ್ ಎಲ್ಲ ಕಡೆನೂ ಬರ್ತಾ ಇತ್ತು. ಅದಕ್ಕಾಗಿಯೇ ಇದು ಕೊಡ್ತಾಯಿದ್ರು. ನೋಡ್ತಿರ್ಬೋದು ಪಂಚಭೂತ ಜಗದ್ಗುರುಗಳ ದರ್ಶನ ಆಗ್ತಾಯಿದೆ. ಉಜ್ಜಯಿನಿ ಜಗದ್ಗುರು ಆಗಿರ್ಬೋದು ಆ್ಯಂಡ್ ಕೇದಾರ್ನಾಥ್ ಜಗದ್ಗುರುಗಳಾಗಿರ್ಬೋದು, ಶ್ರೀಶೈಲಂ ಜಗದ್ಗುರು ಆಗಿರ್ಬೋದು, ಕಾಶಿ ಜಗದ್ಗುರು ಆಗಿರ್ಬೋದು, ರಂಭಾಪುರಿ ಮಠದ ಜಗದ್ಗುರುಗಳಾಗಿರ್ಬೋದು. ಪಂಚಭೂತ ಜಗದ್ಗುರುಗಳನ್ನ ದರ್ಶನ ಮಾಡಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡು ನನ್ನ ಒಂದು ಫಾಲೋವರ್ಸು ಯಾರ್ಯಾರಿದ್ದೀರ ಸಬ್ಸ್ಕ್ರೈಬರು, ನಿಮಗೂ ಕೂಡ ತುಂಬಾ ಒಳ್ಳೆಯದಾಗಲಿ. ಆ್ಯಂಡು ನಿಮಗೂ ಕೂಡ ನನ್ನ ಒಂದು ಚಾನಲ್ಲಿಂದ
ಒಟ್ಟಿಗೆ 5 ಜನ ಗುರುಗಳನ್ನ ನೋಡೋ ಭಾಗ್ಯ ಸಿಕ್ಕಿದೆ ಅಂತ ಅಂದ್ಕೊತೀನಿ. ತುಂಬಾ ರೇರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಣ್ಣು ತುಂಬ್ಕೋಬೋದು ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೀವು ಕೂಡ ನೋಡಿ ಖುಷಿ ಪಡಿ ಅಂಥೇಳಿ ವಿಡಿಯೋನ ಜಾಸ್ತಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ವಿಡಿಯೋನೇ ನೋಡ್ತಿರ್ಬೋದು. ರಂಭಾಪುರಿ ಮಠದ ಗುರುಗಳಾಗಿರ್ಬೋದು, ಅವರು ನಮಗೆ ಆಶೀರ್ವಚನ ಕೂಡ ಸ್ವೀಕರಿಸಿದ್ರು. ನಮಗೆ ಯಾವ ರೀತಿ ಅಂದರೆ ನಾವು ಹೆಂಗೆ ಜನಸಾಮಾನ್ಯರು ಇರ್ತೀವಿ ಅದೇ ಥರನೇ ಅವರು ಕೂಡ ನಮಗೆ ಒಂದು ಆಶೀರ್ವಚನನ ಸ್ವೀಕರಿಸಿದ್ರು. ಯಾವುದೇ ರೀತಿಯ ಹಮ್ಮು ಏನೂ ಇಲ್ಲದೆ ಸೀದಾ 5 ಜನ ಮುಗ್ಧ ಒಂದು ಮಗುವಿನ ಥರ. ಅಷ್ಟಲ್ದೇ ಅವರು ಆ ಸ್ಥಾನಕ್ಕೆ ಕೂಡಕ್ಕೆ ಸಾಧ್ಯನಾ? ಹೌದಲ್ವಾ? ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ನಿಮಗೂ ಕೂಡ ನನ್ನ ಒಂದು ಲಾಗ್ನ ನೋಡಿ ಖುಷಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ಅವತ್ತಿನ ದಿನ ಇಡೀ ಫುಲ್ ಖುಷಿ ನೋಡಿ. ಈ ಥರ ಊರಲ್ಲಿ ಕುಂಭಮೇಳದ ಜೊತೆಗೆ ಒಂದು 5 ಪಂಚಭೂತ ಜಗದ್ಗುರುಗಳನ್ನ ಕರ್ಕೊಂಡು ಬರೋದಂದರೆ, ಅದು ನಾವು ಎಲ್ಲ ಜಗದ್ಗುರುಗಳನ್ನು ಒಟ್ಟಿಗೆ ನೋಡೋದಂದರೆ ಏನಪ್ಪ ಅಂತಂದರೆ ಪುಣ್ಯ ಅಂತಲೇ ಹೇಳ್ಬೋದು. ನಮ್ಮೂರಿನ ಜನ ಎಲ್ಲರೂ ಪುಣ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಅದೇ ರೀತಿ ಪುಣ್ಯ ಮಾಡಿದ್ದೀರ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾವು ಜಗದ್ಗುರುಗಳನ್ನ ನಮ್ಮೂರಲ್ಲಿ ಒಂದು ವೇದಿಕೆ ಮಾಡಿ ಗೌರವ ಸಲ್ಲಿಸ್ತಾ ಇದ್ವಿ ನೋಡಿ. ಅವರು ಅಲ್ಲೇ ಏನಪ್ಪ ಅಂದರೆ ನಮಗೆ ಒಂದು ಮಾತುಗಳನ್ನು ಹೇಳೋಕ್ಕಾಗಿರ್ಬೋದು ಎಲ್ಲನ. ಆ್ಯಂಡ್ ಇದನ್ನು ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ನಾಳಿದ್ದ ದಿನವೂ ಫಂಕ್ಷನ್ ಇದ್ದಾವೆ. ಬಟ್ ನನಗೆ ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಜಗದ್ಗುರುಗಳದ್ದು ಒಂದು ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನಿಮಗೂ ಕೂಡ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್.